ಆ ಶಿವರಾತ್ರಿ ಈ ಶಿವರಾತ್ರಿ ವಿಶೇಷ, ಅದು ಕೂಡ ಮಹಾಕುಂಭ ಮೇಳದಲ್ಲಿ ಶಿವರಾತ್ರಿ ದಿನ ಮಹಾಕುಂಭದಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಅದು ಪ್ರಯಾಗ್ರಾಜ್ನಲ್ಲಿ ಕೋಟಿ ಕೋಟಿ ಭಕ್ತರ ದಂಡೆ ಹರಿದು ಬರ್ತಾ ಇರುವಂತದ್ದು. ಕೊನೆಯ ದಿವಸ ನೆಲವೇ ಕಾಣದಂತೆ ಜಮಾಯಿಸಿರುವಂತಹ ಸನಾತನಿಗಳು. ರಿಪಬ್ಲಿಕ್ ಕನ್ನಡದಲ್ಲಿ ಪುಣ್ಯಭೂಮಿಯ ವಿಹಂಗಮ ನೋಟ ಇದು. ಕೆಲವರಿಗೆ ಆ ಪುಣ್ಯ ಭೂಮಿಗೆ ಹೋಗೋಕ್ ಆಗದೆ ಇದ್ದವರು ಟಿವಿಯಲ್ಲಿ ನೋಡಿ ಕೂಡ ಖುಷಿ ಪಡ್ತಾ ಇದ್ದಾರೆ. ಅದು ಕೂಡ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಈ ಫುಲ್ ಕವರೇಜ್ ಮಾಡ್ತಾ ಇರುವಂತದ್ದು ಡೇ 1 ನಿಂದ ಹಿಡಿದು ಕೊನೆ ದಿನ ತನಕ. ನೋಡಿ, ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿರುವಂತಹ ದೃಶ್ಯ ಇದು. ಪುಣ್ಯ ಭೂಮಿಯಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ರೆ ಪ್ರಯಾಗ್ರಾಜ್ನಲ್ಲಿ. ಇವತ್ತು ಮಹಾಶಿವರಾತ್ರಿ, ಬಹಳ ವಿಶೇಷವಾದ ದಿನ. ಈ ದಿನ ಪೂಜೆ ಮಾಡಿ ಹಾಗೆ ಪುಣ್ಯ ಭೂಮಿಯಲ್ಲಿ ಆ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿದ್ರೆ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಎನ್ನುವಂತಹ ಒಂದು ಇಂಗಿತವನ್ನ ಅಲ್ಲಿನ ಜನರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ದೇಶದ ನಾನಾ ಮೂಲೆ ಮೂಲೆಗಳಿಂದ ಕೋಟ್ಯಾಂತರ ಭಕ್ತರು ಇಲ್ಲಿ ಬಂದು ಪುಣ್ಯ ಭೂಮಿ ಅಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇರುವಂತಹ ದೃಶ್ಯ ಇದು.
ಈ ಶಿವರಾತ್ರಿ ವಿಶೇಷ, ಅದು ಕೂಡ ಮಹಾಕುಂಭ ಮೇಳದಲ್ಲಿ ಶಿವರಾತ್ರಿ ದಿನ ಮಹಾಕುಂಭದಲ್ಲಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಅದು ಪ್ರಯಾಗ್ರಾಜ್ನಲ್ಲಿ ಕೋಟಿ ಕೋಟಿ ಭಕ್ತರ ದಂಡೆ ಹರಿದು ಬರ್ತಾ ಇರುವಂತದ್ದು. ಕೊನೆಯ ದಿವಸ ನೆಲವೇ ಕಾಣದಂತೆ ಜಮಾಯಿಸಿರುವಂತಹ ಸನಾತನಿಗಳು. ರಿಪಬ್ಲಿಕ್ ಕನ್ನಡದಲ್ಲಿ ಪುಣ್ಯಭೂಮಿಯ ವಿಹಂಗಮ ನೋಟ ಇದು. ಕೆಲವರಿಗೆ ಆ ಪುಣ್ಯ ಭೂಮಿಗೆ ಹೋಗೋಕ್ ಆಗದೆ ಇರೋರು ಟಿವಿಯಲ್ಲಿ ನೋಡಿ ಕೂಡ ಖುಷಿ ಪಡ್ತಾ ಇದ್ದಾರೆ. ಅದು ಕೂಡ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ಈ ಫುಲ್ ಕವರೇಜ್ ಮಾಡ್ತಾ ಇರುವಂತದ್ದು. ಡೇ 1 ಇಂದ ಹಿಡಿದು ಕೊನೆ ದಿನ ತನಕ ನೋಡಿ, ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿರುವಂತಹ ದೃಶ್ಯ ಇದು. ಪುಣ್ಯ ಭೂಮಿಯಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇದ್ರೆ ಪ್ರಯಾಗ್ರಾಜ್ನಲ್ಲಿ ಇವತ್ತು ಮಹಾಶಿವರಾತ್ರಿ, ಬಹಳ ವಿಶೇಷವಾದ ದಿನ. ಈ ದಿನ ಪೂಜೆ ಮಾಡಿ ಹಾಗೆ ಪುಣ್ಯ ಭೂಮಿಯಲ್ಲಿ ಆ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿದ್ರೆ ದೇವರ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಬೇಕು ಎನ್ನುವಂತಹ ಒಂದು ಇಂಗಿತವನ್ನ ಅಲ್ಲಿನ ಜನರು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ದೇಶದ ನಾನಾ ಮೂಲೆಗಳಿಂದ ಕೋಟ್ಯಾಂತರ ಭಕ್ತರು ಇಲ್ಲಿ ಬಂದು ಪುಣ್ಯ ಭೂಮಿ ಅಲ್ಲಿ ಪುಣ್ಯ ಸ್ನಾನವನ್ನ ಮಾಡ್ತಾ ಇರುವಂತಹ ದೃಶ್ಯ ಇದು.